ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಜೀವದ ವಿಕಾಸದಲ್ಲಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ಪ್ರಕೃತಿ ಜೀವವನ್ನ ಮಾನವನನ್ನಾಗಿ ರೂಪಿಸ್ತು. ಅಲ್ಲಿಗೆ ನಿಲ್ತು ಪ್ರಕೃತಿ. ಆದರೆ ಮಾನವನನ್ನ ದೇವತ್ವಕ್ಕೆ ಏರಿಸುವ ಒಂದು ಹೊಸ ಮಾರ್ಗವನ್ನು ಮನುಷ್ಯನೇ ಕಂಡುಕೊಂಡ. ಮನುಷ್ಯ ಜನಾಂಗದಲ್ಲಿ ಗುರುಗಳು, ಜ್ಞಾನಿಗಳು, ಸಾಕ್ಷಾತ್ಕಾರ ಜೀವಿಗಳು ಅಂತ ಹೇಳಿ ಹುಟ್ಟಿದ್ರು. ಅದನ್ನ ಪ್ರಕೃತಿಯೇ ಮಾಡ್ತೋ ಅಥವಾ ಮನುಷ್ಯ ಮಾಡ್ಕೊಂಡು ಸ್ವಲ್ಪ ಹೇಳೋದು ಕಷ್ಟ. ಪ್ರಕೃತಿ ಮನುಷ್ಯನಿಗೆ ಮಾತನ್ನ ಕೊಡ್ತು. ಮಾತನಾಡುವ ಶಕ್ತಿ, ವಿಚಾರ ಮಾಡುವ ಶಕ್ತಿ ಮತ್ತು ನಗುವ ಶಕ್ತಿ. ಈ ಮೂರು ಬೇರೆ ಜೀವಿಗಳಿಂದ ಮನುಷ್ಯನನ್ನ ಭಿನ್ನಗೊಳಿಸಿದ್ವು. ಇದನ್ನ ಪ್ರಕೃತಿನೇ ಕೊಟ್ಟಿದ್ದು. ಮನುಷ್ಯ ಗಳಿಸ್ಕೊಂಡ ಅಂತ ಏನು ಹೇಳಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಒಂದು ಮಗು, ಅದು ಯಾವುದೇ ಮಗುವಾಗಿರ್ಲಿ, ಯಾವುದೇ ಜಾತಿ, ಕುಲ, ಗೋತ್ರ, ಜನಾಂಗ, ಯಾವ ಭೇದವೂ ಇಲ್ಲದೆ ಒಂದು ಮಗು ನಗುತ್ತೆ. ದಿನದಲ್ಲಿ ನೂರಾರು ಬಾರಿ, ಸಾವಿರಾರು ಬಾರಿ ಮಗು ನಗ್ತಾ ಇರುತ್ತೆ. ಆ ನಗು ಯಾರು ಹೇಳಿಕೊಟ್ಟಿದ್ದಲ್ಲ, ಅದು ಕೂಡ ಒಂದು ಹುಟ್ಟು ಗುಣವೇ ಆಗಿ ಬರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಮಗುವಿನಲ್ಲಿರ್ತಕ್ಕಂಥ ಇನ್ನೊಂದು ವಿಕಾಸ ಆಗ್ತಕ್ಕಂಥದ್ದು ತಾಯಿಯಿಂದ ಆಗ್ಬೋದು, ಪರಿಸರದಿಂದ ಆಗ್ಬೋದು, ಮಾತನಾಡುವ ಶಕ್ತಿ. ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೂಗುಗಳು, ಕೆಲವು ರೀತಿಯ ಶಬ್ದಗಳನ್ನ ಮಾಡುವ ಒಂದು ಶಕ್ತಿ ಸಹಜವಾಗಿ ಬರ್ತದೆ ಅವಕ್ಕೆ. ಅವೇನು ಕಲಿಬೇಕು ಅಂತಲ್ಲ, ಸಹಜವಾಗೇ ಬರ್ತದೆ. ಈ ಮಾತನಾಡುವ ಶಕ್ತಿ, ಭಾಷೆ ತಾಯಿಯಿಂದ ಬರ್ತದೆ. ಈ ಭಾಷೆ ಹೇಗೆ ಹುಟ್ಕೊಂತು ಹೇಳೋದು ಬಹಳ ಕಷ್ಟ. ಭಾಷೆ ಇರಲಾರದ ಕಾಲವೂ ಒಂದಿತ್ತು ಮನುಷ್ಯನಲ್ಲಿ. ಸಾವಿರಾರು ವರ್ಷಗಳ ಹಿಂದೆ ಅಥವಾ ಲಕ್ಷ ವರ್ಷದ ಹಿಂದೆ ಮನುಷ್ಯನು ಕೂಡ ಬರೀ ಕೂಗುವ ಒಂದು ಶಬ್ದದ ಮೇಲೇನೆ ಇವನು ಗುರುತಿಸ್ಕೊಂಡಿದ್ದಾನೆ. ಧ್ವನಿಗಳ ಬೇರೆ ಬೇರೆ ಧ್ವನಿಗಳಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಹೊರಡಿಸಿದಾನೆ ಮೊದಲು. ಅಂದ್ರೆ ಈಗ ಕಾಡು ಮನುಷ್ಯರು ಈಗಲೂ ಕೂಡ ಅವರು ಕೂಗೋದ್ರ ಮೂಲಕನೇ ದೂರದಲ್ಲಿದ್ದಾಗ ಅವ್ರಿಗೆ ಹತ್ತಿರದಲ್ಲಿ ಹೋಗಿ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ದೂರದಿಂದನೇ ಕೂಗ್ತಿರ್ತಾರೆ. ಕೆಲವು ಬಾರಿ ರೈತರು ಹಾಗೆ ಮಾಡ್ತಾ ಇದ್ರು. ಈಗ ಅವರಲ್ಲೂ ಕಡಿಮೆ ಆಗಿದೆ. ನಾವು ಚಿಕ್ಕವರಿದ್ದಾಗ ಗಮನಿಸ್ತಿದ್ವಿ, ಕಣ ಮಾಡುವಾಗ, ಏನಾದ್ರು ಕೆಲಸ ಮಾಡುವಾಗ ಕೂಗ್ತಾ ಇದ್ರು ಅಲ್ಲಿಂದ. ಇವಾಗ ಎಲ್ಲರ ಕೈಲಿ ಮೊಬೈಲ್ ಬಂದಿದೆ, ರೈತರ ಕೈಲೂ ಮೊಬೈಲ್ ಬಂದಿದೆ. ಇವಾಗ ಪಕ್ಕದ ಹೊಲದಲ್ಲಿದ್ರು ಮೊಬೈಲ್ ಹಚ್ಚಿ ಮಾತನಾಡ್ತಾರೆ. ಆದ್ರೆ ಕಾಡು ಜನರಲ್ಲಿ ಇವತ್ತು ಕೂಗುವ ಪ್ರವೃತ್ತಿ ಇದೆ. ಇದು ಒಂದು ಕಾಲಕ್ಕೆ ಎಲ್ಲರಲ್ಲೂ ಇತ್ತು. ಆಮೇಲೆ ಮಾತನಾಡುವ ಒಂದು ಕಲೆ, ಮಾತನಾಡುವ ರೀತಿ, ಧ್ವನಿ ಪೆಟ್ಟಿಗೆ ವಿಕಾಸ ಆಯಿತು. ಹೇಳ್ತಾರೆ ಕೋತಿಗಳಲ್ಲೇ ಅಥವಾ ಗೋರಿಲಾಗಳಲ್ಲಿ, ನಮ್ಮ ಭಾಗದಲ್ಲಿ ಗೋರಿಲಾಗಳು ಇದ್ದಂಗಿಲ್ಲ ಇವಾಗ. ಈ ಭಾಗದಲ್ಲಿ, ನಮ್ಮ ದೇಶದಲ್ಲಂತೂ ಗೋರಿಲಾಗಳನ್ನು ನೀವು
ನೋಡಕ್ಕಾಗಲ್ಲ. ಸಾಮಾನ್ಯ ಬಹಳ ದೊಡ್ಡದು ಅಂದ್ರೆ ಕೆಂಪು ಮಂಗಗಳು ಬಹಳ ದೊಡ್ಡ ದೊಡ್ಡವು ಇರ್ತವೆ. ಗೊರಿಲ್ಲಾಗಳು ಅಂತ ಇರ್ತಾವ ಆ ಕಡೆ ಎಲ್ಲ, ಆಫ್ರಿಕಾದ ಕಾಡುಗಳಲ್ಲಿ ಈಗಲೂ ಇದಾವ. ಗೊರಿಲ್ಲಾಗಳಿದಾವೆ. ಮನುಷ್ಯನ ತರನೇ ನಿಂತ್ಕೊಳ್ತವೆ, ಕೈ ಬೀಸ್ತವೆ, ಎಲ್ಲ ಕೈಯಿಂದ ಕೆಲಸ ಮಾಡ್ತವೆ, ಆದ್ರೆ ಮಾತಾಡಕ್ ಬರಲ್ಲ. ಮತ್ತು ವಿಪರೀತ ಬೆಳವಣಿಗೆ ಆಗಿರುತ್ತೆ ಶರೀರ. ಅಲ್ಲಿ ಮನಸ್ಸು ಬೆಳವಣಿಗೆ ಆಗಿಲ್ಲ, ಬುದ್ಧಿ ಬೆಳವಣಿಗೆ ಆಗಿಲ್ಲ. ಗೋರಿಲ್ಲಾಗಳಲ್ಲಿ ಕೆಲವರು ಕೆಲಸನೂ ಮಾಡಿಸ್ತಾರೆ, ಸಾಹಸ ಮಾಡಿ. ನೀವೆಲ್ಲ ಈ ಯಾವುದೋ ಒಂದು ಚಾನೆಲ್ ಬರುತ್ತೆ, ಡಿಸ್ಕವರಿ ಇರಬೇಕು ಕಾಣುತ್ತೆ, ಅದ್ರಲ್ಲಿ ನೋಡಿರ್ಬೇಕು ನೀವೆಲ್ಲ. ಒಬ್ಬ ಹೆಣ್ಮಗಳು ಗೋರಿಲ್ಲಾಗಳ ಜೊತೆ ಒಡನಾಟ ಮಾಡೋದು, ಅವುಗಳಿಗೆ ಹೇಳ್ದಂಗೆ ಕೇಳಿಸೋದಕ್ಕೆ ಪ್ರಯತ್ನ ಮಾಡೋದು, ತರಬೇತಿ ಕೊಡಕ್ ಪ್ರಯತ್ನ ಮಾಡೋದು. ಈ ಆನೆಗಳಿಗೆ ಹೆಂಗ್ ತರಬೇತಿ ಕೊಡ್ತಾರಲ್ಲ ಹಾಗೆ ಗೋರಿಲ್ಲಾಗಳಿಗೂ ಕೂಡ ತರಬೇತಿ ಕೊಡ್ತಾರೆ. ಒಂದೊಂದು ಗೋರಿಲ್ಲಾಗಳು 200 kg 300 kg 400 kg ತನಕ ಇರ್ತವೆ. ಅಂದ್ರೆ ಅವು ಗಿಡಮೂಲಿಕೆಗಳನ್ನು ತಿಂದೆ ಆ ಥರ ಆಗಿರ್ತವೆ. ಅವಕ್ಕೆಲ್ಲ ಬೇಯಿಸಿದ ಆಹಾರ ಅದೆಲ್ಲ ಏನು ಕೊಡಲ್ಲ, ಅಥವಾ ಕೊಟ್ಟರು ಕೂಡ ಗಿಡಮೂಲಿಕೆಗಳದ್ದೇ ಜಾಸ್ತಿ. ಅಂದ್ರೆ ಗೋರಿಲ್ಲಾ ಕೂಡ ವಿಕಾಸ ಆಯಿತು, ಆದರೆ ಮಾತು ಬರಲಿಲ್ಲ ಅದಕ್ಕೆ. ಚಿಂತನೆ ಮಾಡುವ ಶಕ್ತಿ, ಭಾಷಾ ಭೇದ ಅಥವಾ ಸಂಬಂಧದಲ್ಲಿ ಭೇದ ಬರಲಿಲ್ಲ. ಮನುಷ್ಯನಲ್ಲಿ ಈ ಬರಕ್ ಶುರುವಾದವು. ಈ ಹೆಣ್ಣು ಗಂಡು ಸಂಬಂಧದಲ್ಲಿ ಸಹೋದರಿ, ಆಮೇಲೆ ಇವಳು ಹೆಂಡತಿ ಅಂದ್ರೆ ಮದುವೆ ಮಾಡ್ಕೊಳ್ಳೋ ಪದ್ಧತಿ ಬಂತು. ಹೇಗೋ ಬಂತು. ಭಾಷೆ ವಿಕಾಸ ಆಯಿತು. ಇವೆಲ್ಲ ಏನು ಒಂದು ಕೆಲವೇ ವರ್ಷಗಳಲ್ಲ ಆಗಿರೋದಲ್ಲ, ಇದು ಶತಶತಮಾನಗಳು ಹಿಡಿದಿದ್ದಾವೆ ಇದಕ್ಕೆ. ಇದ್ರ ನಡುವೆ ಮನುಷ್ಯ ಬೆಂಕಿ ಕಂಡು ಹಿಡ್ಕೊಂಡ. ಬೆಂಕಿ ಕಂಡು ಹಿಡಿದ ಮೇಲೆ ಪ್ರಾಯಶಃ ಚಕ್ರಗಳು, ಈ ಚಕ್ರದ ವಿಕಾಸವು ಕೂಡ ಬಹಳ ದೊಡ್ಡ ವಿಕಾಸ. ಅದರಿಂದ ಮಡಕೆ ಮಾಡೋದನ್ನು ಕಲ್ತ್ಕೊಂಡ. ಚಕ್ರ ಬಂದ್ಮೇಲೆ ಮಡಕೆಗಳು, ಚಕ್ರ, ಬೆಂಕಿ ಎಲ್ಲ ಬಂದ್ಮೇಲೆ, ಅದಕ್ಕಿಂತ ಮುಂಚೆ ಹೆಬ್ಬಟ್ಟಿನ ವಿಕಾಸ, ಇದು ಬಹಳ ದೊಡ್ಡ ಸಾಧನೆ ಮನುಷ್ಯನ. ಕೋತಿಗಳಿಗೆ ಹೆಬ್ಬಟ್ಟು ನಮ್ಮ ಥರ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ? ನಾನು ನೋಡಿಲ್ಲ, ನೀವು ನೋಡಿದಿರಲ್ಲ. ನಮ್ಮ ಥರನೇ ಇರ್ತದೆ. ಹೆಬ್ಬಟ್ಟು ಬೇರೆ ಆಗತ್ತಾ? ಈ 4 ಬಟ್ಟಿನಿಂದ ಹೆಬ್ಬಟ್ಟು ಬೇರೆ ಆಗಿದೆಯಾ ಕೋತಿಗಳಿಗೆ? ನಾನು ಕೇಳ್ತಾ ಇರೋದು ಪಾದ ಅಲ್ಲ. ನಮ್ಮ ಹೆಬ್ಬಟ್ಟು ಬೇರೆ ಆಗಿಲ್ಲ, ಕೈ ನಮ್ಮ ಥರ ಇರೋದು ಬೇರೆ. ಆದ್ರೆ ಹೆಬ್ಬಟ್ಟು ಹಿಂಗ್ ಕೂಡಿಸ್ಕೊಂಡ್ರೆ ವಿಕಾಸ ಆಗಲ್ಲ. ಆದ್ರೆ ಈ ಹೆಬ್ಬಟ್ಟೇನು ಕೈಯಿಂದ ಹೆಬ್ಬಟ್ಟು ಆಯ್ತಲ್ಲ ನಮ್ಮ ಮನುಷ್ಯಂದು, ಬಹಳ ಅದ್ಭುತವಾದ ವಿಕಾಸ. ಅಂದ್ರೆ ಈ ತರ ಹಿಡಿಯೋದಕ್ಕೆ ಹೆಬ್ಬಟ್ಟು ಬಂದಿದ್ರೇ ಸಾಧ್ಯ. ಇದು ಒಂದ್ ವೇಳೆ ಇಲ್ಲಿಗೆ ಕೂಡ್ಕೊಂಡ್ಬಿಟ್ಟಿದ್ರೆ, ಈ ಭಾಗ ಬಿಡದೆ ಹೋಗಿದ್ರೆ, ಈ ಕಾಣಿಸ್ತಿದೆಯಲ್ಲ ಇದು, ಈ ಭಾಗ ಬಿಡದೆ ಹೋಗಿದ್ರೆ, ಇದು ಇದ್ರಲ್ಲೇ ಕೂಡ್ಕೊಂಡ್ಬಿಟ್ಟಿದ್ರೆ ಮನುಷ್ಯ ಚಕ್ರ ಕಂಡು ಹಿಡಿಯಕ್ ಆಗ್ತಿರ್ಲಿಲ್ಲ, ಬೆಂಕಿ ಕಂಡು ಹಿಡಿಯಕ್ಕೂ ಆಗ್ತಿರ್ಲಿಲ್ಲ, ಆಯುಧಗಳನ್ನ ಮಾಡಕ್ ಆಗ್ತಿರ್ಲಿಲ್ಲ. ಈ ಹೆಬ್ಬಟ್ಟಿನ ವಿಕಾಸ ಬಹಳ ದೊಡ್ಡ ವಿಕಾಸ ಮನುಷ್ಯನ ವಿಕಾಸದಲ್ಲಿ. ಅದಕ್ಕೆ ಎಲ್ಲರ ಪ್ರಯತ್ನ ಏನಪ್ಪಾ ಅಂದ್ರೆ, ಮಾನವ ಜನಾಂಗ ಯಾವುದೋ ಕಾರಣಕ್ಕೆ ಹಾಳಾಗಬಾರ್ದು. ಯುದ್ಧ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಪರಮಾಣು ಬಾಂಬ್ ಸ್ಫೋಟ ಮಾಡಿಕೊಂಡು ಏನಾದ್ರೂ ಹಾಳಾಯ್ತಪ್ಪ ಈ ಜನಾಂಗ ಅಂದ್ರೆ, ಮತ್ತೆ ಈ ಭೂಮಿ ಮೇಲೆ ಮಾನವನ ವಿಕಾಸ ಆಗೋದಕ್ಕೆ ಇನ್ನು ಎಷ್ಟು 1000 ವರ್ಷಗಳು, 1,00,000 ವರ್ಷಗಳು ಬೇಕು ಗೊತ್ತಿಲ್ಲ. ಹಾಗಾಗ್ಬಾರ್ದು ಅಂತಾನೆ ಎಲ್ಲರ ಪ್ರಯತ್ನ. ವಿಶ್ವಸಂಸ್ಥೆ ಅಥವಾ ಧರ್ಮಗಳು ಎಲ್ಲ ಪ್ರಯತ್ನ ಪಡ್ತಾ ಇರೋದು. ಬೇರೆ ಪ್ರಾಣಿಗಳನ್ನ ವಿಕಾಸ ಮಾಡ್ಬೋದು ಮನುಷ್ಯ, ಬೇರೆ ಪ್ರಾಣಿಗಳ ಸಂಖ್ಯೆ ಹೆಚ್ಚು ಮಾಡ್ಬೋದು. ಇವನಿಗೆ ಕೊಲ್ಲಕ್ಕೂ ಗೊತ್ತಿದೆ, ಬೆಳೆಸಕ್ಕೂ ಗೊತ್ತಿದೆ. ನಿನ್ನೆ ಮೋದಿಯವರು ಮನ್ ಕಿ ಬಾತಲ್ಲಿ ಒಂದು ಸಂಗತಿ ಹೇಳಿದರು. ಸಿಂಹಗಳು, ಗೀರ್ ಸಿಂಹಗಳು ಅಂತ ಇದಾವಲ್ಲಿ ಗುಜರಾತ್ನಲ್ಲಿ
ನಮ್ಮಲ್ಲಿ ಹೆಂಗೆ ಆನೆಗಳು ಪ್ರಸಿದ್ಧಿ, ಕರ್ನಾಟಕ ಆನೆಗಳಿಗೆ ಪ್ರಸಿದ್ಧಿ ಅಲ್ಲ, ಹಾಗೆ ಗುಜರಾತ್ನಲ್ಲಿ ಗೀರ್ ಸಿಂಹಗಳ ಪ್ರಸಿದ್ಧಿ. ಅಲ್ಲಿ ಗೀರ್ ಹಸುಗಳಿಗೂ ಪ್ರಸಿದ್ಧಿ. ಅದು ಗೀರ್ ಭಾಗ, ಗೀರ್ ಅನ್ನೋ ಒಂದು ಪ್ರದೇಶ, ಕಾಡು. ನಮ್ಮಲ್ಲಿ ಹೆಂಗೆ ಬಂಡೀಪುರ, ನಾಗರಹೊಳೆ ಇದೆಯಲ್ಲ ಆ ಥರ ಅಲ್ಲಿ ಸಿಂಹಗಳ ಪ್ರಸಿದ್ಧಿ. ಅದು 5 ವರ್ಷಗಳ ಹಿಂದೆ 678 ಇದ್ದಿದ್ದು, 674 ಇದ್ದಿದ್ದು ಇವಾಗ 891 ಆಗಿದೆ. ಅಂದ್ರೆ ಅಷ್ಟು ವಿಕಾಸ ಆಯ್ತು, ಜಾಸ್ತಿ ಆಯ್ತು. ಅಂದ್ರೆ ಕೊಲ್ಲೋದು, ಬೇಟೆಯಾಡೋದಕ್ಕೆ ನಿರ್ಬಂಧ ಮಾಡಿದ್ರು. ಅವುಗಳಿಗೆ ಬೆಳೆಯೋದಕ್ಕೆ ಕಾಡನ್ನ ಹೆಚ್ಚೆಚ್ಚು ಸಂರಕ್ಷಣೆ ಮಾಡಿದ್ರು. ಆದ್ರಿಂದ ಸಿಂಹಗಳು, ಆಮೇಲೆ ಇತರೆ ಪ್ರಾಣಿಗಳು ಬೇಕು ಸಿಂಹಕ್ಕೆ, ಜಿಂಕೆ, ಕಡವೆ, ಜಿರಾಫೆ ಮತ್ತೆ ಹಸುಗಳು ಬೇಕು ಅದಕ್ಕೆ. ಕಾಡಿನಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಜಾಸ್ತಿ ಇದ್ರೆ ಸಿಂಹಗಳಿಗೆ ಆಹಾರ ಚೆನ್ನಾಗಿ ಸಿಗುತ್ತೆ. ಅಂದ್ರೆ ಮನುಷ್ಯ ಹೀಗೆ ಬೇರೆ ಪ್ರಾಣಿಗಳನ್ನು ವಿಕಾಸ ಮಾಡಬಲ್ಲ, ಹೆಚ್ಚು ಮಾಡಬಲ್ಲ, ಕೊಲ್ಲಲು ಬಲ್ಲ, ಹೆಚ್ಚು ಮಾಡಲು ಬಲ್ಲ. ಆದ್ರೆ ಮಾನವ ಜನಾಂಗ ಏನಾದ್ರೂ ಹಾಳಾಗ್ಬಿಟ್ರೆ ಇವನಿಗೆ ಕಷ್ಟ ಆಗತ್ತೆ. ಅಂದ್ರೆ ವಿಕಾಸ ಆಗೋದಿಲ್ಲ. ಕಾಡು ಬೆಳಿಬಹುದು, ಯಾವುದೋ ಕಾರಣ ಅನುಕೂಲ ಆಗಿ ಕಾಡು ಬೆಳಿಬಹುದು. ಮತ್ತೆ ಕಾಡಲ್ಲಿ ಬೆಂಕಿ ಹೊತ್ಕೊಂಡ್ರೆ ಕಾಡ್ಗಿಚ್ಚಿನಿಂದ ಕಾಡೆಲ್ಲ ಸಂಪೂರ್ಣ ನಾಶ ಆಗ್ಬಿಡ್ಬೋದು. ಆದ್ರೆ ಮನುಷ್ಯ ಕಾಡಿಗೆ ಬೆಂಕಿ ಹಚ್ಚಲೂ ಬಲ್ಲ, ಮತ್ತು ಅದನ್ನು ಹಾರಿಸಲೂ ಬಲ್ಲ. ಇದೆಲ್ಲ ಮನುಷ್ಯನಿಗಿದೆ. ಅದಕ್ಕೆ ಪ್ರಾಯಶಃ ಮಾನವ ಜನಾಂಗ ಸದ್ಯಕ್ಕೇನು ಹಾಳಾಗಲ್ಲ. ಇನ್ನು ಮುಂದೆ ಇನ್ನೂ ಬಹಳ ದೊಡ್ಡ ದೊಡ್ಡ ವಿಕಾಸವನ್ನು ಮಾಡ್ಕೊಳ್ತಾನೆ ಮನುಷ್ಯ. ಇನ್ನೊಂದು ಸಂಗತಿಯನ್ನ ಪ್ರಯತ್ನ ಮಾಡ್ತಿದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಈಗ ಈ ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದರಿಂದ ಮಾನವ ಜನಾಂಗ ಹಾಳಾಗ್ಬೋದು. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿ ಮನುಷ್ಯ ಜನಾಂಗ ಹಾಳಾದ್ರೂ ಹಾಳಾಗ್ಬೋದು. ಅದಕ್ಕೂ ಕೂಡ ಒಂದು ಪ್ರಯತ್ನ, ಸಂಶೋಧನೆ ನಡೆದಿದೆ. ಮಂಗಳ ಗ್ರಹದ ಏನೋ ಒಂದು ಸಂಗತಿಯನ್ನು ಕಂಡುಕೊಂಡಿದ್ದಾನೆ. ಅಲ್ಲಿ ಕಾರ್ಬನ್ ಹೀರ್ಕೊಂಡು ಯಾವುದೋ ಒಂದು ಶಿಲೆ ಆಗಿದೆ. ಆ ಥರ ಇಲ್ಲಿ ಕಾರ್ಬನ್ನಿಂದ ಅದನ್ನು ಪರಿವರ್ತನೆ ಮಾಡಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಪರಿವರ್ತನೆ ಮಾಡಿ ಏನಾದ್ರೂ ಮಾಡ್ಕೊಳಕ್ಕಾಗತ್ತಾ? ವಾತಾವರಣದಲ್ಲಿರ್ತಕ್ಕಂಥ ಇಂಗಾಲವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅದು ಪ್ರಯತ್ನ ನಡೆದಿದೆ. ಪೆಟ್ರೋಲ್ ಡೀಸೆಲ್ ಬದಲು ಹೈಡ್ರೋಜನ್, ಜಲಜನಕದಿಂದ ಗಾಡಿಗಳನ್ನು ಓಡಿಸುವಂತಹ ಪದ್ಧತಿ ಆದಷ್ಟು ಶೀಘ್ರದಲ್ಲೇ ಬರ್ಬೋದು. ಇನ್ನೊಂದು 10 ವರ್ಷದಲ್ಲೇ ಬರ್ಬೋದು, 5-10 ವರ್ಷದಲ್ಲೂ ಬರ್ಬೋದು. ಈಗಾಗಲೇ ಎಲೆಕ್ಟ್ರಿಕಲ್ ಬಸ್ಗಳು ಪ್ರಾರಂಭ ಆಗಿದೆ. ಅಂದ್ರೆ ಇಂಥದ್ದೆಲ್ಲ ವಿಕಾಸ ಮಾಡಿಕೊಂಡ್ರೆ ಮನುಷ್ಯ, ಬರೀ ಇಂಥದ್ರಿಂದಾನೇ ಮಾನವ ಜನಾಂಗ ಬದುಕಲ್ಲ. ಮೌಲ್ಯಗಳು ಅಂದ್ರೆ ಧರ್ಮ, ನೀತಿ, ಶಾಂತಿ, ಪ್ರೀತಿ ಇವನ್ನೆಲ್ಲ ಹೆಚ್ಚು ಮಾಡಿಕೊಂಡ್ರೆ, ಈಗ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲೋದಕ್ಕೆ ಭಾರತೀಯರೇ ಕಾರಣರು. ಅವ್ರು ಕೇಳ್ಕೊಂಡ್ರು ಕೂಡ ಭಾರತೀಯರು ನಿಲ್ಲಿಸಿದ್ರು. ಒಂದು ವೇಳೆ ನಿಲ್ಲಿಸದೆ ಹೋಗಿದ್ರೆ ಮಹಾಯುದ್ಧದ ಕಡೆಗೆ ತಿರುಗೋ ಸಾಧ್ಯತೆನೂ ಇತ್ತು. ಅದು ಹಾಗೇನಾದ್ರೂ ತಿರುಗಿದ್ರೆ ಯಾವಾಗ ಮಾನವ ಜನಾಂಗ ಕೊನೆಯಾಗತ್ತೋ ಹೇಳಕ್ ಬರಲ್ಲ. ಆದ್ರಿಂದ ದೈಹಿಕ ವಿಕಾಸ ಮತ್ತು ಬಹಿರಂಗದ ವಿಕಾಸ ಸಾಕು, ಇನ್ನು ಅಂತರಂಗದ ವಿಕಾಸ ಬೇಕು. ಅಂದ್ರೆ ಏನು, ಯಾವುದಕ್ಕಾಗಿ ಬುದ್ಧ, ಮಹಾವೀರ, ಯೇಸು, ಬಸವಣ್ಣ ಇವರೆಲ್ಲ ಹುಟ್ಟಿ ಬಂದರು, ಅವರೆಲ್ಲ ಬೆಳೆಸಿದ್ರು, ಅದು ಮತ್ತೆ ವಿಕಾಸ ಆಗಲೇಬೇಕು. ಆಗದೆ ಹೋದ್ರೆ ದಯೆ, ಕರುಣೆ, ಶಾಂತಿ, ಪ್ರೀತಿ ವಿಕಾಸ ಆಗದೆ ಹೋದ್ರೆ ಏನು ಆಮೇಲೆ ತ್ಯಾಗ, ಎಲ್ಲದಕ್ಕಿಂತ ದೊಡ್ಡದು ತ್ಯಾಗ. ತ್ಯಾಗ ಬುದ್ಧಿ ಬರಲಿಲ್ಲ ಅಂದ್ರೆ ಮನುಷ್ಯನಿಗೆ, ಅಂದ್ರೆ ನನ್ನ ಹಿತವೇ ಮುಖ್ಯ ಅಲ್ಲ, ಇತರರ ಹಿತಕ್ಕಾಗಿ ತ್ಯಾಗ ಮಾಡೋದು,
ಭಾರತೀಯರಿಗಿದು, ಭಾರತೀಯ ಸಂಸ್ಕೃತಿಯಲ್ಲಿ ತ್ಯಾಗ ಇದೆ. ಮಧ್ಯದಲ್ಲೆಲ್ಲೋ ಸ್ವಲ್ಪ ನಾವು ತಪ್ಪಿದ್ವಿ. ಈರ್ಷ್ಯೆ, ಹೊಟ್ಟೆ ಕಿಚ್ಚು, ಜಾತೀಯತೆ ಜಾಸ್ತಿ ಆಯಿತು. ಆದರೆ ತ್ಯಾಗ ಗುಣಕ್ಕೆ ಈಗಲ್ಲ, ಪುರಾಣ ಕಾಲದಿಂದನೂ ದಧೀಚಿ ಅಂತ ಬರ್ತಾನೆ. ಇಂತಹ ಅನೇಕ ಜನ ತ್ಯಾಗಕ್ಕೆ ಅವರು ಹೆಸರುವಾಸಿ ಆದರು. ಬಸವಣ್ಣನವರು ಕೂಡ ಕಲ್ಯಾಣವನ್ನ ಬಿಟ್ಟು ಕೂಡಲ ಸಂಗಮಕ್ಕೆ ಏನು ಹೋದ್ರಲ್ಲ, ಅಂದ್ರೆ ಕಡಿಪಾರು ಶಿಕ್ಷೆಯನ್ನು ಒಪ್ಪಿಕೊಂಡು, ಅದು ಬಹಳ ದೊಡ್ಡ ತ್ಯಾಗ, ಸಾಮಾನ್ಯ ತ್ಯಾಗ ಅಲ್ಲ ಅದು. ಆ 36 ವರ್ಷ ಕಟ್ಟಿದ ಕಲ್ಯಾಣವನ್ನ ಸುಮ್ಮನೆ ಬಿಟ್ಟು ಹೊರಟೋದ್ರಲ್ಲ, ಅದು ಬಹಳ ದೊಡ್ಡ ತ್ಯಾಗ. ಅಲ್ಲಿ ಯುದ್ಧಕ್ಕೆ ನಿಲ್ಬೋದಾಗಿತ್ತು, ಬಸವಣ್ಣವರು ನಿಲ್ಲಲಿಲ್ಲ, ಯುದ್ಧಕ್ಕೆ ನಿಲ್ಲಿಲ್ಲ. ಬೇಡ, ಪರಮಾತ್ಮನ ಇಚ್ಛೆ ಅದಲ್ಲ, ದೈವೇ ಧರ್ಮದ ಮೂಲ ಅಂತ ಹೇಳಿ ಅವರು ಏನು ಹೊರಟೋದ್ರಲ್ಲ, ಅದು ಮುಂದೆ ಬಹಳ ದೊಡ್ಡ ಜನಾಂಗವನ್ನು ನಿರ್ಮಾಣ ಮಾಡುತ್ತೆ. ಇವತ್ತಲ್ಲ ನಾಳೆ ಬಸವಣ್ಣನವರ ತ್ಯಾಗ ಎಂದೂ ವ್ಯರ್ಥ ಆಗಲ್ಲ. ಆದ್ರಿಂದ ನಿಮಗೂ ನಾನು ಹೇಳೋದು ಅದೇನೆ, ತ್ಯಾಗ ತ್ಯಾಗ ತ್ಯಾಗ. ಮೊದಲು ನಮ್ಮ ಅಂಗಗುಣಗಳನ್ನು ತ್ಯಾಗ ಮಾಡೋದು, ಆಮೇಲೆ ವಸ್ತುಗಳ ತ್ಯಾಗ. ಜಗಳಾಡೋ ಪ್ರಸಂಗ ಬಂದಾಗ ಅಲ್ಲಿ ತ್ಯಾಗ, ಆ ಜಾಗನೇ ತ್ಯಾಗ ಮಾಡ್ಬಿಡ ಅಷ್ಟೆ. ಹೀಗೆ ನಾವು ಶಾಂತಿ, ಪ್ರೀತಿ, ನೀತಿಯನ್ನು ಹೆಚ್ಚು ಮಾಡಿದರೆ, ದೇಶಗಳೆಲ್ಲ ಪ್ರೀತಿಯಿಂದ ಬದುಕಿದರೆ, ಮಾನವ ಜನಾಂಗ ಮತ್ತೆ ಸ್ವರ್ಗವನ್ನು ನಿರ್ಮಾಣ ಮಾಡುತ್ತೆ, ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡುತ್ತೆ. ಆಗತ್ತದು ಋಷಿಗಳ ಸಂಕಲ್ಪ. ಮಹರ್ಷಿ ಅರವಿಂದ್ರ ಹೇಳ್ತಾರೆ, ಅದು ಮುಂದೆ ಖಂಡಿತ ಸಾಧ್ಯ ಆಗತ್ತೆ. ಭಾರತದಲ್ಲಿಯೇ ಅದು, ಭಾರತವೇ ಅದಕ್ಕೆ ಮೂಲ ಆಗತ್ತೆ ಅನ್ನುವ ಮಾತನ್ನ ಅರವಿಂದರು ಹೇಳಿದ್ದಾರೆ. ಬೇರೆ ಬೇರೆ ಋಷಿಗಳ ಸಂಕಲ್ಪ ಇದೆ ಮತ್ತು ಅವರು ತ್ಯಾಗ ಮಾಡಿದ್ದಾರೆ, ಸುಮ್ಮನೆ ಹೇಳಿಲ್ಲ. ಅವರು ತಮ್ಮ ಎಲ್ಲವನ್ನೂ ತ್ಯಾಗ ಮಾಡಿ ತಪಸ್ಸಿನಲ್ಲಿ ತೊಡಗಿ ಸತ್ಯಗಳನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ, ತತ್ವಗಳನ್ನು ಕಂಡುಹಿಡಿದು ಕೊಟ್ಟಿದ್ದಾರೆ. ಅದರಿಂದನೇ ಭಾರತ ಮತ್ತೆ ವಿಕಾಸವನ್ನ, ಆಂತರಂಗಿಕ ವಿಕಾಸ, ಆತ್ಮವಿಕಾಸವನ್ನ ಸಾಧಿಸುತ್ತೆ. ಅದರಿಂದ ಮಾತ್ರ ಜಗತ್ತು ಉಳಿಯೋದಕ್ಕೆ ಸಾಧ್ಯ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.